ನಮಸ್ತೆ ವೀಕ್ಷಕರೇ, ಯಕ್ಷಾಂಗಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೀನಿ. ಇಂದಿನ ಸಂಚಿಕೆಯಲ್ಲಿ ಒಬ್ಬರು ಮದ್ದಲೆ ವಾದಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಬಹುತೇಕ ಮೇಳಗಳಲ್ಲಿ ಹಾಗೆ ಸಂಘಗಳಲ್ಲಿ ಮದ್ದಲೆ ವಾದನವನ್ನು ಮಾಡ್ತಾ ಬಹಳ ಅದ್ಭುತವಾಗಿ ತಮ್ಮ ಕೈ ಚಮತ್ಕೃತಿಯನ್ನು ತೋರಿಸ್ತಾ ಇರುವಂತಹ ಕೃಷ್ಣ ಗಿಳಿಯಾರು ಇವರನ್ನು ಈ ಸಂಚಿಕೆಯಲ್ಲಿ ಮಾತನಾಡಿಸೋಣ. ಎಲ್ಲಕ್ಕಿಂತ ಮೊದಲದಾಗಿ ಶ್ರೀಯುತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಸರ್, ತಮಗೆ ಯಕ್ಷಾಂಗಣ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುತೇಕ ಮೇಳಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಕೂಡ ತೊಡಗಿಸಿಕೊಂಡವರು. ಈಗ ಪ್ರಸ್ತುತ ಗೋಳಿಗರಡಿ ಮೇಳದಲ್ಲಿ ಸಹ ಮದ್ದಲೆಗಾರರಾಗಿ ತಾವು ಕರ್ತವ್ಯವನ್ನು ನಿರ್ವಹಿಸ್ತಿದ್ದೀರಿ. ಹೇಳಿ, ಈ ಯಕ್ಷಗಾನದ ಬಗ್ಗೆ ನಿಮಗೆ ಆಸಕ್ತಿ ಬರಲಿಕ್ಕೆ ಕಾರಣ ಏನು ಅಂತೇಳಿ? ಯಕ್ಷಗಾನದ ಬಗ್ಗೆ ಆಸಕ್ತಿ ಅಂದರೆ ಬಾಲ್ಯದ ದಿನಗಳಲ್ಲಿ ಆಟಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ನಾನು ಒಬ್ಬ ಕಲಾವಿದನಾಗಬೇಕು ಅನ್ನುವ ಆಸೆ. ಯಾವ ಮೇಳದ ಯಕ್ಷಗಾನವನ್ನು ನೋಡ್ತಾ ಇದ್ದೀರಿ? ಹೆಚ್ಚಾಗಿ ನಮ್ಮ ಪ್ರಾಂತ್ಯದಲ್ಲಿ ಆಗುವುದು ಅಮೃತೇಶ್ವರಿ ಮೇಳ. ಆ ಬಯಲಾಟ ನೋಡ್ತಾ ನೋಡ್ತಾ ಹಾಗೆ ಸಾಲಿಗ್ರಾಮ ಅಂದರೆ ನಮ್ಮಲ್ಲಿ ಆವಾಗ ಹಣ ಇಲ್ಲದಿದ್ದರೂ ಸಹ ಹೀಗೆ ಒಟ್ಟಾಕಿಕೊಂಡು ಡೇರೆ ಮೇಳಗಳನ್ನು ನೋಡ್ತಾ ಇದ್ವಿ. ಸಾಲಿಗ್ರಾಮ ಮೇಳ ಅಂದರೆ ಅತ್ಯಂತ ಪ್ರೀತಿ ಮೊದಲಿಂದ ಸಹ. ಬಾಲ್ಯದಲ್ಲಿ ನಾನು ಶಾಲಾ ದಿನಗಳಲ್ಲಿ ಸುಮಾರು 6ನೇ ತರಗತಿಯಿಂದ. ಎಲ್ಲಿ ಶಾಲೆ? ಮುಡ್ಗಿಳಿಯಾರಿನಲ್ಲಿ, ಮುಡ್ಗಿಳಿಯಾರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ದಿನಗಳಲ್ಲಿ ಸ್ಕೂಲ್ ಡೇ ದಿನಗಳಲ್ಲಿ ವೇಷ ಮಾಡಿದ್ದು. ಮೊದಲಾಗಿ ನಾನು ಗೆಜ್ಜೆ ಕಟ್ಟಿ ಮುಮ್ಮೇಳದ ಕಲಾವಿದನಾಗಿ ಬಂದವ. ಮೂಲತಃ ನನಗೆ ಹಂದಟ್ಟು ಗೋವಿಂದೂರಾಳ್ರು ಅಂತ ಅವರು ಯಕ್ಷಗಾನ ಅಲ್ಲಿ ಗುರುಗಳಾಗಿ ಬರ್ತಾಯಿದ್ರು. ಸ್ಕೂಲ್ ಡೇ ದಿನಗಳಲ್ಲಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿಕೊಂಡು ನಮಗೆ ಏನೇನು ವೇಷ ಎಲ್ಲ ಮಾಡಿದ್ರಿ? ಮೊದಲನೇದಾಗಿ ಅಭಿಮನ್ಯು ಕಾಳದ ಅಭಿಮನ್ಯು, ಶಶಿಪ್ರಭೆಯ ಮಾರ್ತಾಂಡ ತೇಜ, ಬಾಲಕಲಾವಿದನಾಗಿ ಮಹಿಷಾಸುರ ಮಾಡಿದ್ದೆ. ಹೀಗೆ ಸುಮಾರು ಅಭಿಮನ್ಯು, ಶಲ್ಯ, ದ್ರೋಣ, ಕಂಸವತೆ ಕಂಸ, ಇವೆಲ್ಲವೂ ಬಾಲಕಲಾವಿದನಾಗಿ ವೇಷ ಮಾಡಿದ್ದು. ತದನಂತರದಲ್ಲಿ ನನಗೆ ಕೋಟಾ ಪ್ರವಾಸಿ ಮಂದಿರದಲ್ಲಿ ಶಿವರಾಮ್ಕಾರ್ ಅಂತ ಯಕ್ಷಗಾನ ಕೇಂದ್ರ ಪ್ರಾರಂಭ ಆಗಿ ಅಲ್ಲಿ ಚಂಡೆ ಗುರುಗಳಾಗಿ ಸುಬ್ರಾಯ ಮಲ್ಯರ್ ಹಳ್ಳಾಡಿ ಇವರಿದ್ದರು. ಅವರಲ್ಲಿ ಪ್ರಾಥಮಿಕವಾಗಿ ಚಂಡೆ ಅಭ್ಯಾಸ ಮಾಡಿದ್ದು. ಮೂಲತಃ ನಾನು ಮದ್ದಲೆಗಾರ ಅಲ್ಲ. ಚಂಡೆ ಅಭ್ಯಾಸ ಮಾಡಿ ಅದು ಅಲ್ಲಿಗೆ ನಿಂತೋಯ್ತು. ಅಂದರೆ ಎಲ್ಲಿಯೂ ಹೊರಗಡೆ ನಾನು ಹೋಗ್ತಾ ಇರಲಿಲ್ಲ. ಅಂದರೆ ಹೀಗೆ ಅಭ್ಯಾಸ ಮಾಡ್ತಾ ಇದ್ದೆ ಅಷ್ಟೇ ಬಿಟ್ಟರೆ ಅಲ್ಲ. ಈಗ ಕಲಾವಿದರಾಗಿ ಬಾಲ ಕಲಾವಿದರಾಗಿ ಚಂಡೆ ಹತ್ತ ಹೊರಲಿಕ್ಕೆ ಕಾರಣ ಏನು ಅಂತೇಳಿ? ಮೊದಲಿಂದ ನನಗೆ ಚಂಡೆ ಅಂದರೆ ತುಂಬ ನಾದ. ಚಂಡೆ ಅಂದರೆ ಪ್ರೀತಿ. ಆದರೆ ನನಗೆ ಕಲೀಲಿಕ್ಕೆ ನಮ್ಗೆ ಅವಕಾಶಗಳಿರಲಿಲ್ಲ. ಎಲ್ಲಿ ಕಲಿಸ್ತಾರಂತ ಹೇಳಿ ನಮ್ಗೆ ಸರಿ ಗೊತ್ತಿರಲಿಲ್ಲ. ಹಾಗಾಗಿ ನಮಗೆ ಹತ್ತಿರವೇ ಕೋಟ ಪರಿಸರದಲ್ಲಿ ಹೀಗೊಂದು ತರಗತಿ ಉಂಟು ಅಂತ ಹೇಳಿ ನಮ್ಮ ಮಿತ್ರರೆಲ್ಲ ಹೇಳಿದಾಗ ನಾನು ಅಲ್ಲಿಗೆ ಸಾವದೆ. ನನಗೆ ಮದ್ದಲೆಗಾರಿಕೆಯೂ ಇಷ್ಟ. ಆದರೆ ಆವಾಗಂದರೆ ಮದ್ದಲೆಗಾರಿಕೆ ಕಲಿಯುವವರು ಈಗಿನ ಕೇಂದ್ರದಲ್ಲಿ, ಈಗ ಎಲ್ಲ ಮದ್ದಲೆ ತರಗತಿ ಕೇಂದ್ರದಲ್ಲಿ ಮದ್ದಲೆ ಚಂಡೆ ಎಲ್ಲ ಕೇಂದ್ರದವರೇ ಕೊಡ್ತಾಯಿದ್ರು. ಆವಾಗ ಇರಲಿಲ್ಲ, ಇತ್ತು. ನೀವು ತಗೊಳ್ಬೇಕಿತ್ತು, ಸ್ವಂತ ತಗೊಳ್ಬೇಕಾಗಿತ್ತು. ಅದೇ ಚಂಡೆ ಆದರೆ ಮಣೆ ಮೇಲೆ, ಹಲಗೆ ಮೇಲೆಲ್ಲ ಮದ್ದಲೆ ಆದರೆ ಮದ್ದಲೇ ಬೇಕಿದ್ದಿತ್ತು. ಹಾಗಾಗಿ ನಮಗೆ ಮದ್ದಲೆ ಕಲೀಲಿಕ್ಕೆ, ಮದ್ದಲೆ ಪರ್ಚೇಸ್ ಮಾಡಲಿಕ್ಕೆ ನಮ್ಮ ಪರಿಸ್ಥಿತಿ ಅನ್ನೋದು ಬಹಳ ಕಷ್ಟದಲ್ಲಿತ್ತು. ಚಂಡೆಗೆ ಅಭ್ಯಾಸ ಮಾಡಿದೆ. ಹಾಗೆ ಚಂಡೆ ನಾನು ಮೊದಲಿಂದಲೂ ಸಹ ಶಾಲಾ ದಿನಗಳಿಂದಲೂ ಗೋವಿಂದರಾಡ್ರಲ್ಲಿ ಮೇಕಪ್ಗೆ ಹೋಗ್ತಿದ್ದೆ, ಪ್ರಸಾದನ ಇದಕ್ಕೆ. ಹೋಗ್ತಾ ಇರುವಾಗ ಕೃಷ್ಣಾಚಾರ್ಯರು ಆವಾಗ ಸಂಘ ಸಂಸ್ಥೆಗೆಲ್ಲ ಬರ್ತಾಯಿದ್ರು. ಬಿತ್ಕಲ್ಕಟ್ಟೆ ಕೃಷ್ಣಾಚಾರ್ಯ ಅಂತ. ಅವರು ನೀನು ಚಂಡೆ ಅಭ್ಯಾಸ ಮಾಡಿ ಹೀಗೆ ಕೂತ್ಕೊಳ್ಳೋದಲ್ಲ, ರಂಗದಲ್ಲಿ ಬಾರಿಸಿದ್ರೆ ಮಾತ್ರ ಗೊತ್ತಾಗೋದು. ಆವಾಗ ನಮ್ಗೆ ತುಂಬ ಭಯ. ಹೊಸ ಭಾಗವತರುಗಳಿರ್ತಿದ್ರು, ನಮಗೆ ಪರಿಚಯ ಇದ್ದವರೆಲ್ಲ. ಅವ್ರ ಜೊತೆ ಕೂತ್ಕೊಂಡು ನಮಗೆ ಬಾರಿಸ್ಲಿಕ್ಕೆ ತಪ್ಪಿ ಹೋಗ್ತದೋ ಏನೋ ಅಂತ ಹೇಳ್ಕೊಂಡು ಅವಾಗ ಕೃಷ್ಣಾಚಾರ್ಯ ಹೇಳ್ತಿದ್ರು, ನಾನು ಪದ್ಯಕ್ಕೆ ಕೂತ್ಕೊಳ್ತೇನೆ, ಬಾ ನೀನು ಚಂಡೆ ಬಾರಿಸಿ ಬಾ ಅಂತ ಹೇಳ್ತಿದ್ರು. ಅವರು ಧೈರ್ಯ ಕೊಟ್ಟು ರಂಗಕ್ಕೆ ಹೋಗುವ ಹಾಗೆ ಮಾಡಿದರು. ತದನಂತರ ನಾನು ಸಾಲಿಗ್ರಾಮ ಮೇಳದ ಆಟ ಹೆಚ್ಚಾಗಿ ನೋಡೋದು. ನನಗೆ ಮದ್ದಲೆಗೆ ಬರಲಿಕ್ಕೆ ಮೂಲ ಕಾರಣ ಕರ್ಕಿ ಪರಮೇಶ್ವರ್ ಭಂಡಾರ. ಅವ್ರ ಮದ್ದಲೆ ಅದನ್ನು ನೋಡಿ ನನಗೆ ಇನ್ಸ್ಪೈರ್ ಆದ. ನಾನು ಮದ್ದಲೆಗಾರನಾಗಬೇಕು ಅಂದರೆ ಅವರಾಗೆ ಅಲ್ಲದಿದ್ರೂ ಸಹ ಒಂದು ಹಂತಕ್ಕೆ ಸ್ಫೂರ್ತಿ, ಅವರ ಮದ್ದಲೆಗಾರಿಕೆ ಮೋಡಿಗೆ ನನ್ನ ಸ್ಫೂರ್ತಿ ಅದು. ತದನಂತರದಲ್ಲಿ ನಾನು ಹೀಗೆ ಇದೇ ಬಿತ್ಕಲ್ ಕೃಷ್ಣಾಚಾರ್ಯರು ಸಂಘದ ಆಟಕ್ಕೆಲ್ಲ ಬಂದಾಗ ನೀನು ಸ್ವಲ್ಪ ಹೊತ್ತು ಮೊದಲೇ ಕೂತ್ಕೋ ಅಂದರೆ ನನಗೆ
ಯಾವುದೇ ಅಭ್ಯಾಸ ಇರಲಿಲ್ಲ ಆಯಿತು. ಹ್ಞೂ ಹ್ಞೂ ಸುಮ್ಮನೆ ಹೀಗೆ ಬಾರಿಸ್ತಿದ್ದೆ ಅಷ್ಟೇ ಬಿಟ್ಟರೆ ಈ ಚೌಕಿ ಪೂಜೆಗೆ ನನಗೆ ಮೊದಲೇ ಕೊಡೋರು, ಚೆಂಡೆ ಕೊಡೋರು, ಹೀಗೆಲ್ಲ ಆಗ್ತಿತ್ತು. ಬಾರಿಸಿ ಅಭ್ಯಾಸ ಆಗಿದ್ದು. ಮೂಲ ಎಂತ ಅಂದರೆ ನನಗೆ ಚೆಂಡೆ ಕಲ್ತದ್ದೇ ನನಗೆ, ಸರಿ. ಅದರಿಂದ ನಾನು ಇದಕ್ಕೆ ಮೊದಲಿಗೆ ವಾಲಿದೆ. ಮತ್ತು ಮೇಳದ ತಿರುಗಾಟಕ್ಕೆ ಹೋಗಲಿಕ್ಕೆ ನಾನು ಮೊದಲು ಒಬ್ಬರು ಜೊತೆಗೆ ಆಜ್ರಿ ಶನೀಶ್ವರ ಪಾತ್ರಿಗಳು ಅವರ ವಾಹನಕ್ಕೆ ಡ್ರೈವರ್ ಆಗಿ ಹೋಗ್ತಿದ್ದೆ ಕಾರ್ಗೆ. ಅಲ್ಲಿ ನನಗೆ ಕೋಟೇಶ್ವರ ರವಿ, ಈಗ ಇಲ್ಲ ಅವರು, ದಿವಂಗತ ಕೋಟೇಶ್ವರ ರವಿ ನನಗೆ ಆತ್ಮೀಯ. ನೀನು ಚೆಂಡೆ ಮೊದಲೆಲ್ಲ ಕಲ್ತ್ಕೊಂಡು ಹೀಗೆ ಕೂತ್ಕೊಳ್ಳೋದಲ್ಲ, ಮೇಳದಲ್ಲಿಯೂ ಬಾರಿಸ್ಬೇಕು ಅಂಥೇಳಿ ಕರೆದು ಕೂರಿಸ್ಕೊಳ್ತಿದ್ದ. ನನಗೆ ಮೇಳಕ್ಕೆ ಹೋಗುವ ಮೂಲ ಕಾರಣವೇ ಕೋಟೇಶ್ವರ ರವಿ ಅಂತ, ರವಿರಾಜ್ ಕೋಟೇಶ್ವರ ಅವರು. ಅಂದರೆ ಹೇಗೆ ಮೇಳ ನೆಕ್ಸ್ಟು? ಅಲ್ಲಿಂದ ನಾನು ಅನಿವಾರ್ಯವಾಗಿ ನೀಲಾವರ ಮೇಳದಲ್ಲಿ ಮದ್ದಲೆಗಾರರ ಸಮಸ್ಯೆ ಆಯಿತು. ನೀಲಾವರ ಮೇಳಕ್ಕೆ ಮೊದಲನೇದಾಗಿ ನೀಲಾವರ ಮೇಳಕ್ಕೆ ಹೋದೆ ನಾನು. ಅಲ್ಲಿ ಒಂದು 2 ವರ್ಷ ಮೊದಲೆಗಾರನಾಗಿ, ಅಲ್ಲಿ ಅಂದರೆ ಸಹ ಪ್ರಥಮ ಅಂತಿರಲಿಲ್ಲ, ಒಬ್ಬರೇ ಮೊದಲೆಗಾರರಾಗಿತ್ತು. ಅನಿವಾರ್ಯಕ್ಕೆ ನಾನು ಹೋಗಿ, ಆವಾಗ ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ. ಅಂದರೆ ಈಗಲೂ ಪರಿಪೂರ್ಣ ಅಲ್ಲ, ಆದರೂ ಆವಾಗಲೂ ಅಷ್ಟೇ. ಹಾಗೆ ತದನಂತರ ನನಗೆ ಅಶೋಕ್ ಶೆಟ್ಟರು ಚೋನ್ಮನೆ ಆಜ್ರಿ ಮೇಳದ ಶನೀಶ್ವರ ಮೇಳದ ಯಜಮಾನರು, ಅವರು ಈಚೆಗೆ ಶನೀಶ್ವರ ಮೇಳಕ್ಕೆ ನನ್ನನ್ನು ಹೇಳಿದರು. ಅಲ್ಲಿಗೆ 3 ವರ್ಷ ಮಾಡಿದೆ. ತದನಂತರ ಗೋಳಿಗರ್ಣಿ ಮೇಳಕ್ಕೆ ಬಂದೆ. ಈಗ 6ನೇ ವರ್ಷ ತಿರುಗಾಟ ಮಾಡ್ತಾ ಇದ್ದೇನೆ. ಇದು ನಿಮ್ಮ ಯಕ್ಷ ಪಯಣ. ಹೌದು. ಈಗ ಯಕ್ಷಗಾನಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ, ಒಬ್ಬ ಓದ್ತಾ ಇರುವಂಥ ಮಗು ಯಕ್ಷಗಾನಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ಮನೆಯವ್ರು ಖುಷಿಯಿಂದ ಕಳಿಸಿಕೊಟ್ರೆ ಹೇಗೆ? ಹೌದು, ನಾನಂದರೆ ಬಾಲಕಲಾವಿದನಾಗಿದ್ದಾಗಲೂ ಸಹ ಮನೇಲಿ ಎಂಥದ್ದು ಹೇಳ್ತಿರ್ಲಿಲ್ಲ. ಅಂದರೆ ನನಗೆ ಅಣ್ಣ ಎಲ್ಲ ವೇಷ ಮಾಡ್ತಿದ್ರು, ಅಂದರೆ ಸಣ್ಣ ಪುಟ್ಟ ಹೀಗೆ ವೇಷ ಮಾಡಿ. ಹೇಳಿ, ನಿಮ್ಮ ತಂದೆ ತಾಯಿಯ ಪರಿಚಯ ಮಾಡ್ಕೊಳ್ಳಿ. ತಂದೆ ಶಂಕರ ಅಂತ, ತಾಯಿ ಸೀತು, ಅವ್ರು ಇವಾಗ ಇಲ್ಲ. ಅವ್ರು ತುಂಬ ನಾವು 3 ಜನ ಮಕ್ಕಳು. ಹಿರಿಯ ಅಣ್ಣ ನರಸಿಂಹ ಅಂತ, ಅವನು ಯಕ್ಷಗಾನ ಕಲಾವಿದ ಆಗಿದ್ದ, ಅಂದರೆ ಸಂಘದ ಮಟ್ಟದಲ್ಲಿ. ಅವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಇನ್ನೊಬ್ಬ ಪ್ರಭಾಕರ್ ಅಂತ, ಅವನಿಗೆ ಯಕ್ಷಗಾನದ ಆಸಕ್ತಿ ಇಲ್ಲ, ಆದರೆ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ನಾನು ಯಕ್ಷಗಾನಕ್ಕೆ ಹೋಗ್ತೇನೆ ಅಂದರೆ ನನ್ನ ತಮ್ಮ ಯಕ್ಷಗಾನ ವೇಷ ಮಾಡ್ತಾನೆ ಅಂತ, ನಾನು ಹೇಳೋದಕ್ಕಿಂತ ಅವ್ರು ಹೆಚ್ಚಾಗಿ ಎಲ್ಲ ಕಡೆ ಹೇಳ್ಕೊಂಡಿರ್ತಿದ್ರು. ಈಗ ನಾನು ಇವನಿಗೆ ಮೇಳಕ್ಕೆ ಹೋಗ್ತಿದ್ದಾಗಲೂ ಹಾಗೆ, ನನ್ನ ತಮ್ಮ ಇಂಥ ಮೇಳದಲ್ಲಿ ಮೊದಲೆಗಾರನಾಗಿದ್ದ ಅಂತ ಅವರೇ ಪ್ರಚಾರ ಮಾಡಿರ್ತಾರೆ ಬಿಟ್ಟರೆ ನಾನು ಹೇಳೋದು ಕಡಿಮೆ. ಹಾಗೆ ಇಬ್ಬರು ಅಣ್ಣಂದಿರು. ಒಟ್ಟು ನೀವು 3 ಮಂದಿ. ತಾಯಿ ಬಗ್ಗೆ ಏನು ಹೇಳ್ತಾ ಇದ್ರಿ? ಅಮ್ಮ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ನಾನಂದರೆ 3 ಮಕ್ಕಳೊಳಗೆ ನಾನು ಕಿರಿಯಮ್ಮ. ಹೆಚ್ಚಾಗಿ ತಾಯಿಗೆ ಕಿರಿಯ ಮಕ್ಕಳಂದರೆ ಪ್ರೀತಿ ಜಾಸ್ತಿ. ಅದರಲ್ಲೂ ಎಲ್ರಿಗಿಂತ ನನಗೆ ಜಾಸ್ತಿ. ಎಲ್ಲ ತಾಯಿ ಅಂದರೆ ಹೇಗೋ ಗೊತ್ತಿಲ್ಲ, ಅದರಲ್ಲಿ ನಾನಂದ್ರೆ ತುಂಬ ಆಸೆ. ನನಗೂ ತಾಯಿ ಅಂದರೆ ತುಂಬ ಇದೆ. ನಾನು ಎಷ್ಟೇ ರಾತ್ರಿ ಬಂದರೂ ಊಟ ಮಾಡಿದ್ಯಾ, ನಾನು ಬರುವ ತನಕ ನಿದ್ದೆ ಮಾಡೋದಿಲ್ಲ. ರಾತ್ರಿ ಎಲ್ಲಾದರೂ ಆಟಕ್ಕೆ ಎಲ್ಲ ಮೇಕಪ್ಗೆ, ಮೊದಲಿಂದ ಮೇಕಪ್ ಎಲ್ಲ ಹೋಗ್ತಿದ್ದೆ. ಶಾಲಾ ದಿನದಲ್ಲಿಯೂ ನಾನು 8ನೇ ತರಗತಿಯಿಂದ ಮೇಕಪ್ಗೆ ಹೋಗ್ಲಿಕ್ಕೆ ಶುರು ಮಾಡಿದೆ, ಪ್ರಸಾದನ ಕಲೆಗೆ ಊರಾಳರ ಜೊತೆಗೆ. ಅಂದರೆ ಆಗ ಬಾಲ್ಯದ ಪರಿಸ್ಥಿತಿಯು ಹಾಗಿತ್ತು. ಆವಾಗ ನನಗೆ ತುಂಬ ಸಪೋರ್ಟಿವ್ ಆಗಿದ್ದವರು ಹೊಂದಾಟ ಗೋವಿಂದರಾಳರು, ನನ್ನ ಮೂಲ ಯಕ್ಷಗಾನ ಗುರುಗಳು. ನನಗೆ ಶಾಲೆಗೆ SLC ತನಕ ಮಾಡಿದಾಗ ಅಲ್ಲಿಗೆ ಸ್ಟಾಪ್ ಆಗುವ ಆಯಿತು. ಅಂದರೆ ನನಗೆ ಮುಂದೆ ಶಾಲೆಗೆ ಹೋಗಲಿಕ್ಕೆ ಹಣದ ಅಭಾವ ಆಯಿತು. ತದನಂತರದಲ್ಲಿ ನನಗೆ PUC ಓದಲಿಕ್ಕೆ ಊರಾಳ್ರೆ ನನಗೆ ಇದಕ್ಕೆ ಶಾಲಾ ಫೀಸ್ ಕೊಟ್ಟು ಆವಾಗೆಲ್ಲ ನಡೆದು ಹೋಗುವ ಪರಿಸ್ಥಿತಿ. ಅಲ್ಲಿ PUC ಮಾಡಿದ್ದು ಕೋಟ ವಿವೇಕಾನಂದ ಜೂನಿಯರ್ ಕಾಲೇಜು, ಅಲ್ಲಿ ಆರ್ಟ್ಸ್ ತಗೊಂಡದ್ದು. ಸೆಕೆಂಡ್ PUC ತನಕ ಆಯಿತು. ಅವರೇ ನನಗೆ ಶಾಲಾ ಫೀಸ್ ಕೊಟ್ಟು, ಮತ್ತು ಆವಾಗ ಸೈಕಲ್ ಅವರೇ ಒಂದು ಸೈಕಲ್ ತೆಗೆಸಿಕೊಟ್ಟು ನಾನು ಇದಕ್ಕೆ ಕಾಲೇಜಿಗೆ ಹೋಗಿ ರಾತ್ರಿ ಮೇಕಪ್ಗೆ ಹೋಗ್ತಿದ್ದೆ. ನಮಗೆಲ್ಲ ಆವಾಗೆಲ್ಲ ಊರಾಳರ ಜೊತೆಗೆ ಹೆಚ್ಚಾಗಿ ಶಾಲೆಗೆ ಹೋಗುವವರೇ ಇದ್ದಿದ್ದು. ನಮಗೆ ಅರ್ಧ ರಾತ್ರಿ ತನಕ ಮೇಕಪ್ ಮಾಡ್ಲಿಕ್ಕೆ ಹೇಳ್ತಿದ್ದೆ. ತದನಂತರ ಮಲಗಲಿಕ್ಕೆ ಹೇಳ್ತಿದ್ರು, ಕಾಲೇಜ್ಗೆ ಹೋಗ್ಲಿಕ್ಕೆ ಸಮಸ್ಯೆ. ಹಾಗಂತ ನಮಗೆ ಎಲ್ಲಿಯೂ ಇದು ಪೇಮೆಂಟ್ನಲ್ಲಿ ಕಡಿಮೆ ಮಾಡೋದಿಲ್ಲ. ಸೊ ಇದಿಷ್ಟು ನಿಮ್ಮ ಏನು ಆರಂಭಿಕವಾಗಿರುವಂತಹ ಜೀವನದ ವ್ಯವಸ್ಥೆಗಳು. ಈಗ ಮತ್ತು ಆಗಿನ ಪರಿಸ್ಥಿತಿಗಳಿಗೆ ಅಂತ ಹೇಳಿದ್ರೆ, ನಾನು ಯಾಕಾದರೂ ಯಕ್ಷಗಾನಕ್ಕೆ ಬಂದೆ ಅಂತೇಳಿ ಅಂದುಕೊಂಡಿರೋ ಸಂದರ್ಭಗಳೇನಾದ್ರು ಉಂಟಾ? ಇಲ್ಲ, ನನಗೆ ತುಂಬ ಆಸರೆಯಾಗಿ ನಿಂತದ್ದೇ ಯಕ್ಷಗಾನ. ಅಂದರೆ ನಾನು ಯಕ್ಷಗಾನದಲ್ಲಿ ಬಣ್ಣಗಾರಿಕೆಗೂ ಹೋಗ್ತಿದ್ದೆ, ಮದ್ದಲೆಗಾರಿಕೆಗೂ ಹೋಗ್ತಿದ್ದೆ, ಜಂಡೆಗಾರಿಕೆಗೂ ಹೋಗ್ತಿದ್ದೆ. ಹಾಗಾಗಿ ನನಗೆ ಇದು
ತುಂಬ ಸಪೋರ್ಟಿವ್ ಆಗಿ. ಅಂದ್ರೆ ನಿಮ್ಮ ಜೀವನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತು ಈ ಯಕ್ಷಗಾನ. ಮತ್ತೆ ನಾನು ಯಾರು ಅನ್ನೋದು ಹೊರಗಿನ ಪ್ರಪಂಚಕ್ಕೆ ಪರಿಚಯ ಮಾಡಿ ಕೊಟ್ಟದಿದ್ರೆ ಯಕ್ಷಗಾನ. ನಾನು ಬೇರೆ ಕೆಲಸ ಮಾಡ್ತಿದ್ದೆ, ITI ಆಗಿದೆ ನಂದು, ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡಿದ್ದೆ. ಮತ್ತೆ ಬಾವಿ ರಿಂಗ್ ಬಾವಿ ತಯಾರಿ ಆ ಕೆಲಸವನ್ನು ಮಾಡ್ತಿದ್ದೆ, ಡ್ರೈವಿಂಗ್ ಫೀಲ್ಡಲ್ಲಿದ್ದೆ. ಹಾಗಂತ ನನಗೆ ಅದ್ಯಾವುದು ಇಷ್ಟು ಹೆಸರು ಮಾಡಿ ಕೊಟ್ಟದ್ದಿಲ್ಲ, ಕೈ ಹಿಡಿಲಿಲ್ಲ. 4 ಜನರಿಗೆ ಪರಿಚಯ ಆಗಿದ್ದೇನೆ. ಒಬ್ಬ ಕೃಷ್ಣ ಗೆಳೆಯರ್ ಅಂತ ಹೇಳಿದ್ರೆ ಇಂಥವ ಅಂತ ಹೇಳಲಿಕ್ಕೆ ಅದು ಮೂಲ ನನಗೆ ಯಕ್ಷಗಾನ. ನೀವು ಯಾರನ್ನಾದರೂ ಅಂದರೆ ಯಕ್ಷಗಾನಕ್ಕೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದೀರಾ? ನಿಮ್ಮ ಓರಗೆಯವರು ಅಥವಾ ಬಳಗದವರು, ಮಿತ್ರರು ಯಕ್ಷಗಾನಕ್ಕೆ ಬಾ, ಇಂಥ ಮಾಡು, ಇಂಥ ಒಂದು ಪಾತ್ರ ಮಾಡು, ಅಥವಾ ಈ ಚಂಡೆ ಬಾರಿಸು, ಮೊದಲೇ ಬಾರಿಸು ಅಂತ ಹೇಳ್ಕೊಂಡು? ಯಕ್ಷಗಾನದ ಇಂಟ್ರೆಸ್ಟ್ ಇದ್ದವರಿಗೆ ಹೇಳ್ತೇನೆ. ನಾವು ಹೆಚ್ಚಾಗಿ ಹಿಮ್ಮೇಳದ ಕಲಾವಿದರು ಹಿಮ್ಮೇಳಕ್ಕೆ ಬನ್ನಿ ಅಂತ ಹೇಳ್ತೇವೆ. ಅಂದರೆ ಮುಮ್ಮೇಳದಲ್ಲಿ ಈಗ ಬೆಳಗ್ಗೆ ತನಕ, ಸಂಜೆ ತನಕ, ರಾತ್ರಿಯಿಂದ ಶುರುವಾಗಿ ಬೆಳಗ್ಗೆ ತನಕ ವೇಷ ಇರ್ತದೆ. ಹಾಗಂತ ಹಿಮ್ಮೇಳದವ್ರಿಗೆ ಆಗಲ್ಲ, ಇಬ್ರಿಬ್ರು ಇರ್ತೇವೆ. ಈಗ ಸ್ವಲ್ಪ ಅನುಕೂಲ ಹಿಮ್ಮೇಳ ಅಂತ ಹೇಳಿ ನಾವು ಹಿಮ್ಮೇಳಕ್ಕೆ ವಾಲಿಕ್ಕೆ ಹೇಳ್ತೇವೆ. ಮತ್ತು ಈಗ ಪ್ರಸ್ತುತ ಕಾಲದಲ್ಲಿ ಮದ್ದಲೆಗಾರರ ಅಭಾವ ಉಂಟು, ಹೆಚ್ಚಾಗಿ ಮದ್ದಲೆ ಕಲೀಲಿಕ್ಕೆ ಹೇಳ್ತೇವೆ. ಸರಿ. ಅಲ್ಲ, ಕಲೀಲಿಕ್ಕೆ ಯಾರನ್ನಾದ್ರೂ ತಯಾರು ಮಾಡುವಂಥ ಪ್ರಯತ್ನಗಳು ಇದ್ದೀರಾ ಅಂತ ಹೇಳ್ಕೊಂಡು? ಹಾಗೆ ವ್ಯಕ್ತಿಗಳು ಯಾರು ಇದ್ದಾರಾ ಹೆಸರು ಅಂತ ಇದಿಲ್ಲ. ಅಂದರೆ ಈಗ ಎಲ್ಲ ಕಡೆನೂ ಮೊದಲಿನ ಹಾಗೆ ಮೊದಲು ಯಕ್ಷಗಾನ ಕಲಿಕಾ ಕೇಂದ್ರಗಳು ಕಡಿಮೆ. ಉಡುಪಿ ಕೇಂದ್ರ, ಅದು ಬಿಟ್ಟರೆ ಕೋಟ ಕೇಂದ್ರ, ನಂಗೆ ಗೊತ್ತಿದ್ದ ಮಟ್ಟಿಗೆ ಹಂಗಾರಕಟ್ಟೆ ಕೇಂದ್ರ ಇಷ್ಟೇ ಇತ್ತು. ಇವಾಗ ಯಶಸ್ವಿ ಕಲಾವೃಂದ ಹಂಗಾರಕಟ್ಟೆಯಲ್ಲೂ ಇದೆ, ಕಲಿಸಿಕೊಡುವವರು ಕೂಡ ಎಲ್ಲ ಇದ್ದಾರೆ. ಮತ್ತೆ ಈಗ ಯಕ್ಷ ಶಿಕ್ಷಣದ ವತಿಯಿಂದ ಶಾಲಾ ಕಾಲೇಜುಗಳಲ್ಲಿಯೂ ಸಹ ಯಕ್ಷಗಾನ ತರಬೇತಿ ನಡೀತಾ ಕಲಾವಿದರು. ಸೊ ಈ ವ್ಯವಸ್ಥೆಗಳು ನಡೀತಾ ಉಂಟು. ಇನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ಅಂದರೆ ನಿಮ್ಮ ಈ ಮೊದಲಿಗೆ ಸಂಬಂಧಪಟ್ಟ ಹಾಗೆ ಅದೊಂದು ಬಹಳ ವಿಶಿಷ್ಟವಾಗಿರುತ್ತೆ. ನಿಮ್ಮ ಮುಚ್ಚಿಗೆ ಮತ್ತೊಂದು ಮಗದಲ್ಲಿ ಎಲ್ಲಿ ತಯಾರು, ನೀವು ಎಲ್ಲಿಂದ ತಗೊಂಡು ಬರ್ತೀರಿ, ಹೇಗೆ ಏನು ಅಂತ ಹೇಳಿ? ಮೊದಲು ಇಲ್ಲಿ ಮರವಂತೆ ರಾಮಣ್ಣ ಅಂತ ರಾಮದಾಸರು ಅವರು ತಯಾರು ಮಾಡ್ತಿದ್ರು. ಈಗ ನಾನು ಹೆಚ್ಚಾಗಿ ಉತ್ತರ ಕನ್ನಡದಿಂದ ಮಾಡಿಸ್ಕೊಡೋದು. ಉತ್ತರ ಕನ್ನಡದಲ್ಲಿ ಹೆಚ್ಚಿನವರು ಉತ್ತರ ಕನ್ನಡದಲ್ಲೇ ಮೊದಲೇ ಕಸಬಿನವರು. ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ ಭಾಳ ಕಷ್ಟ ಅಲ್ವಾ ಅಂತೇಳಿ, ಹೇಗೆ ಅಂತ ಹೇಳ್ಕೊಂಡು ಅದನ್ನು ಇಟ್ಕೊಳ್ಳೋದು ಮಳೆಗಾಲದಲ್ಲಿ ಕಷ್ಟ, ಮತ್ತೆ ತಗೊಂಡು ಹೋಗೋದು ಅದೆಲ್ಲ ಮಾಡೋದು. ಹೌದು, ಅಂದರೆ ಅದು ಚರ್ಮದ ವಾದ್ಯ. ಹೌದು, ಹಾಗಾಗಿ ಅದು ಪಸೆ ಬೀಳಲಿಕ್ಕಿಲ್ಲ. ಎಲ್ಲಿ ತನಕ ಅಂದರೆ ಒಂದು ಕೈ ಬೆವರು ಸಹ ತಾಗ್ಲಿಕ್ಕಿಲ್ಲ. ಚಂಡೆ ಆದರೂ ಸ್ವಲ್ಪ ಚರ್ಮ ದಪ್ಪ ಇರ್ತದೆ, ಮಧ್ಯೆ ಮುಚ್ಚಿಗೆ ಸೂಕ್ಷ್ಮ. ಮತ್ತೆ ಕೈ ಪಸೆ ತಾಗಿದ್ರೆ ಅದಕ್ಕೆ ಮಧ್ಯೆ ಕರ್ಣ ಅಂತ ಹಾಕ್ತಾರೆ, ಅದು ಪಸೆಗೆ ಹೋಗ್ತದೆ. ಅದು ಹೋದ ನಂತರ ಈಗ ಅಪಶ್ರುತಿಯಾಗಿ ಕೇಳೋದು ಹೀಗೆಲ್ಲ ಆಗ್ತದೆ. ಅದನ್ನು ನಾವು ನಮ್ಮ ಮನೆ ಮಗುವಿನ ಹಾಗೆ ಜಾಗ್ರತೆ ನೋಡ್ಕೊಳ್ಬೇಕಾಗತ್ತೆ. ಹೌದು, ನಿಮಗೆ ಯಾರನ್ನೆಲ್ಲ ಕುಣಿಸಿದ್ದೇನೆ ಎನ್ನುವಂಥ ಒಂದು ತೃಪ್ತಿ ಇದೆ ನಿಮ್ಮ ಒಂದು ಮೊದಲೇ ಕೈಚಳಕದಲ್ಲಿ? ನಾನು ಇಂಥ ಒಂದು ಕಲಾವಿದರನ್ನು ಕುಣಿಸಿದ್ದೇನೆ ಅಂತ ತಿಳ್ಕೊಂಡು ಯಾರನ್ನೆಲ್ಲ, ಯಾವ ಹಿರಿಯ ಕಲಾವಿದರನ್ನ ನೆನಪು ಮಾಡ್ಕೊಳ್ತೀರಿ? ಹಿರಿಯ ಕಲಾವಿದರು ಅಂದರೆ ಕೊಂಡದಕುಳಿ ಅವರು, ಗೋಪಾಲಾಚಾರ್ಯ ತೀರ್ಥಹಳ್ಳಿ, ಯಾಜಿಯವರು ಅಂದರೆ ಇತ್ತೀಚೆಗೆ ನಾನು ಗೋಳಿಗಡ್ಡಿ ಮೇಳಕ್ಕೆ ಬಂದ ನಂತರ ಅತಿಥಿಯಾಗಿ ಬಂದಾಗ ಯಾಜಿಯವರು, ಹೊಸಪಟ್ನ ಚಂದ್ರಾಸ್ ಗೌಡ, ರಾಜೇಶ್ ಭಂಡಾರಿ, ಮಂಕಿ ಈಶ್ವರ್ ನಾಯ್ಕ. ಮತ್ತು ನೀಲಾವರ ಮೇಳದಲ್ಲಿದ್ದಾಗ ನಾನು ಸುಧೀರ್ ಉಪ್ಪವರು ಒಟ್ಟಿಗೆ ಇದ್ದಿದ್ದು. ಸುಧೀರ್ ಉಪ್ಪವರು ಈಗ ಮೇರು ಕಲಾವಿದರು, ಸುಧೀರ್ ಉಪ್ಪವರು. ಹೀಗೆ ಹಲವಾರು ಮಂದಿಯನ್ನು ಕುಣಿಸಿದ್ದೀರಿ ಅಂತ ಹೇಳ್ಕೊಂಡು. ನಿಮಗೆ ಯಕ್ಷಗಾನ ರಂಗದಲ್ಲಿ ಒಬ್ಬರು ಪ್ರೇರಣೆ ಆಗಬಲ್ಲಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಯಾರು ಮತ್ತು ಯಾಕೆ? ನನಗೆ ಮೊದಲಲ್ಲಿ ಪರಮೇಶ್ವರ್ ಭಂಡಾರಕರ್ಕಿ ಅವರ ಮೊದಲಿನ ಒಂದು ಕೈ ಚಳಕದ ಕಾರಣಕ್ಕೋಸ್ಕರವಾಗಿ. ಮತ್ತು ಈ ಭಾಗದಲ್ಲಿ ಅಲ್ಲದೆ, ಅಂದರೆ ನಮ್ಮ ಈ ಕರಾವಳಿ ಭಾಗದಲ್ಲಿ ಅಲ್ಲದೆ ಬೇರೆ ಹೊರಗಡೆ ಎಲ್ಲಾದರೂ ನೀವು ಪ್ರದರ್ಶನ ಕೊಟ್ಟು? ಬಾಂಬೆಯಲ್ಲಿ ಪ್ರದರ್ಶನ ಆಗಿದೆ, ತಮಿಳುನಾಡು, ಕೇರಳ, ಹೊರ ರಾಜ್ಯ ಅಂದರೆ ಮೂರು ಕಡೆ ಆಗಿದೆ. ಯಾವ ಟೀಮು, ಯಾರು? ಅದು ಬೆಂಗಳೂರಿಂದ ಒಂದು ಟೀಮು, ಯಕ್ಷಕಲಾ ಮಹಿಳಾ ಬಳಗ. ಅಲ್ಲಿ ಶಂಕರ್ ಬಾಳ್ಕುದ್ರ ಅಂತ ಅವರ ಸಾರಥ್ಯದಲ್ಲಿ ತಮಿಳುನಾಡಿನಲ್ಲಿ. ಬಾಂಬೆಯಲ್ಲಿ ನನಗೆ ಪರಿಚಯ ಇಲ್ಲ, ಅಲ್ಲಿನವರ ಒಬ್ಬರು. ಹಾಗೆ ಮತ್ತೆ ಸ್ಥಳೀಯವಾಗಿ ಕೆಲವು ತಂಡಗಳಿಗೆ ಕೂಡ ತಾವು ಹೋಗ್ತಿದ್ರಿ. ಯಾವ್ಯಾವ ತಂಡಗಳಲ್ಲೆಲ್ಲ ಭಾಗವಹಿಸ್ಕೊಂಡಿದ್ದೀರಿ? ಅವ್ರು ಕರೆದಾಗಲ್ಲ? ಗೆಜ್ಜೆನಾದ ಯಕ್ಷ ಕಲಾ ಬಳಗ, ಹವ್ಯಾಸಿ ಬಳಗ ಕುಂದಾಪುರ, ಮತ್ತು ಸ್ವರ್ಣನೂಪುರ ಅಂತ. ಅದರ ಮಾಲಕತ್ವ ಅಂದರೆ ಸಂಘದ ಮಾಲಕತ್ವ ಗಣೇಶ್ ಬಿಗುಣಗ ಅಂತ ಅವರು. ನಮಗೆ ನನ್ನನ್ನೇ ಯಾವಾಗಲೂ ಕರಿತಾ ಇರ್ತಾರೆ ಸಂಘಕ್ಕೆ, ಅಂದರೆ ಮಕ್ಕಳದ್ದು.
ಅಲ್ಲಿ ಯಕ್ಷಗಾನ ಗುರುಗಳಾಗಿ ಪ್ರಸಾದ್ ಕುಮಾರ್ ಮಗೆಭಟ್ ಇದ್ದಿದ್ರು. ಅವ್ರ ಜೊತೆಗೆ ತುಂಬ ತಿರುಗಾಟದ ಅನುಭವ ಇದೆ. ಹೀಗೆ ಈ ಎಲ್ಲ ತಂಡಗಳ ಜೊತೆಗೂ ಕೂಡ ತಾವು ಹೋಗ್ತಾ ಇದ್ದೀರಿ. ಬಹುಶಃ ಅಂದರೆ ಈ ಮೇಳದ ಒಂದು ವಾದನಕ್ಕೂ ಮತ್ತು ಈ ಸಂಘ ಸಂಸ್ಥೆಗಳ ಏನಾದರೂ ವ್ಯತ್ಯಾಸಗಳುಂಟಾ? ಹೌದು, ಸಂಘದ್ದಂದರೆ ಮಕ್ಕಳಿಗೆ ಈಗಿನ ಸಂಘದವರು ಮೇಳದವರಾಗೆ ನರ್ತನ ಕುಣಿಯುವುದೆಲ್ಲ ಮಾಡ್ತಾರೆ. ಈ ಮಕ್ಕಳಂದ್ರೆ ಹಿತಮಿತ, ಗುರುಗಳು ಎಷ್ಟು ಹೇಳ್ಕೊಟ್ಟಿದ್ದಾರೆ ಅಷ್ಟಕ್ಕೆ. ನೀವು ಬಹಳ ಜಾಗ್ರತೆ ಆಗಿರ್ಬೇಕು. ಹೌದು, ಜಾಗ್ರತೆ. ಮೇಳದವರಿಗೆ ಬಾರಿಸ್ಲಿಕ್ಕೆ ಅನುಕೂಲ, ಸಂಘದವರಿಗೆ ಸ್ವಲ್ಪ ಅಂದ್ರೆ ಅಷ್ಟೇ ನಡೆಗಳ ಪರಂಪರೆ ಒಳಗಡೆ ಅದು ಇದ್ದು ಬಿಡ್ತದೆ. ಬಹುಶಃ ಅದೇ ಸರಿಯಾಗಿರುವುದೇನ ಅಲ್ವಾ? ಹೌದು. ಈಗ ಏನು ಸಂಘದವರು ಮಾಡ್ತಾರೆ ಅದು ಅತ್ಯಂತ ಚೌಕಟ್ಟಿನ ಒಳಗೆ ಸಂಪ್ರದಾಯಬದ್ಧವಾಗಿ ಇರುವಂತದ್ದು. ಮತ್ತೆ ಮೇಳದಲ್ಲಿ ಬಹುಶಃ ಅವರಿಗೆ ಬೇಕಾದ ಹಾಗೆ ಅನ್ನೋದಕ್ಕಿಂತಲೂ ಅಂದ್ರೆ ಈಗ ಅಷ್ಟು ಕುಣಿಲಿಲ್ಲ ಅಂದ್ರೆ ನೋಡಿದವ್ರು ಹೇಳ್ತಾರೆ ಅವನು ಎಂಥದ್ದು ಕೆಲಸ ಮಾಡಲಿಲ್ಲ, ಹೀಗೂ ಒಂದು ಸಮಸ್ಯೆ ಇದೆ. ಈಗ ಮೇಳದವ್ರು ಮಾಡ್ತಿರೋದು ತಪ್ಪು ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಯಾಕಂದ್ರೆ ಹೊರಗಿನವ್ರು ಬಂದವರು ಅವ್ರು ಎಂಥದ್ದು ಕೆಲಸವೇ ಮಾಡಲಿಲ್ಲ. ಸರಿ, ಈಗಿನ ಸಂದರ್ಭಕ್ಕೆ ಅಷ್ಟು ಬೇಕು. ಹಾಗಂದ್ರೆ ಸಂಘದವ್ರು ಮಾಡೋದು ತಪ್ಪು ಅಂತಲ್ಲ, ಅದು ಸರಿ. ಹೌದು 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 ಹೌದು. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಮೊದಲು ಭಾಗವತರಿಗೆ ಮಾತ್ರ ಮೈಕ್ ಇತ್ತು, ಅದಕ್ಕಿಂತ ಮೊದಲು ಮೈಕೇ ಇರಲಿಲ್ಲ ಬಿಡಿಲ್ಲ. ಈಗ ಮೊದಲೇವರು ಕೂಡ ಮೈಕ್ ತಗೊಳ್ತಾ ಇದ್ದಾರಲ್ಲ, ಅದು ಅನಿವಾರ್ಯವಾ ಅಗತ್ಯವಾ ಏನಂತ ಅರ್ಥ ಆಗುದಿಲ್ಲ ಅಂತ ಹೇಳಿ. ಅಂದ್ರೆ ನಂಗೆ ಗೊತ್ತಿಲ್ಲ, ಹೇಳಿದ್ದು ಕೇಳುದು ಮೊದಲು ಚಂಡಿಗೆ ಅಷ್ಟು ಪ್ರಾಧಾನ್ಯ ಇರಲಿಲ್ಲ ಅಂತ ಮೊದಲು. ಸರಿ. ಹಾಗಾಗಿ ಭಾಗವತರಿಗೂ ಮೊದಲೇ, ತದನಂತರದಲ್ಲಿ ಮೊದಲೇ ಒಂದು ಮೈಕ್ ಕೊಡ್ತಿದ್ರು, ಮಧ್ಯೆ ಇಟ್ಕೊಂಡೇನೋ. ಆವಾಗ ನಾವೆಲ್ಲ ಪ್ರಚಾರಕ್ಕೆ ಬರುವಾಗ 2 ಮೈಕ್ ಕೊಡ್ತಾ ಇದ್ರು. ಮತ್ತೆ ಮಧ್ಯದಲ್ಲಿ ಕೇಳುವುದಿಲ್ಲ. ಈಗ ಭಾಗವತರಿಗೆ ಮೈಕ್ ಕೊಡ್ತಿದ್ರು, ಮತ್ತೆ ಮಾನಿಟರ್ ಇಡ್ತಿದ್ರು ರಂಗಸ್ಥಳಕ್ಕೆ, ಆವಾಗ ಮಧ್ಯದಲ್ಲಿ ಕೇಳುವುದಿಲ್ಲ. ಅದಕ್ಕೋಸ್ಕರ ಮಧ್ಯಲಿಗೂ ಮೈಕ್ ಕೊಡ್ತಾ ಇದೆ. ಅಲ್ಲಿ ಮುಂದೆ ಚಂಡೆಗೆ ಬರ್ಬೋದಾ ಚಂಡೆಗೆ ಮೈಕ್ ಅದು ಗಟ್ಟಿ ಶಬ್ದ ಅಲ್ಲ, ಹಾಗಾಗಿ ಚಂಡೆ ಕೊಟ್ಟರೆ ಭಾಗವತರು ಪದ್ಯವೂ ಕೇಳೋದಿಲ್ಲ, ಮಧ್ಯಲೂ ಕೇಳೋದಿಲ್ಲ. ಹಾಗಾಗ್ತದೆ. ಯಾಕಂತ ಹೇಳಿದ್ರೆ ಅದು ಬಹುಶಃ ಮದ್ದಲೆಯವರ ಚಮತ್ಕೃತಿಯಲ್ಲಿ ಇರುವುದು ಅಂತ ನಾನು ಅಂದುಕೊಳ್ಳೋದು. ಅಂದರೆ ನನಗೆ ಅದರ ಆಳ ಮತ್ತು ವಿಸ್ತಾರ ನನಗೆ ಗೊತ್ತಿಲ್ಲ. ಬಹುಶಃ ಇವರು ಇನ್ನಷ್ಟು ನಾಜೂಕಾಗಿ ಮಾಡಿದ ಸಂದರ್ಭಕ್ಕೆ ಅದು ಬೇಕಾಗೋದಿಲ್ವಾ ಅಂತ ಹೇಳ್ಕೊಂಡು ಅದು ಮೈಕು. ಹೌದು, ಅಂದರೆ ನಾವೆಲ್ಲ ಬರುವಾಗ ಈಗ ಆಲ್ರೆಡಿ ಬಂದಾಗಿದೆ. ಮೊದಲೆಂತಂದರೆ ಈಗ ಹಿಂದಿನ ಮೊದಲೆಗಾರರೆಲ್ಲ 3 ಗುಂಪು, ಚಾಪು, ಎಡಕ್ಕೆ ಇಷ್ಟೇ. ಈಗ ಮದ್ದಲೆ ತಬಲಾ ನುಡಿತಗಳನ್ನು ಮೊದಲೇ ಬಳಸ್ತಾರೆ. ಅವಾಗ ಅದು ಮೈಕ್ ಇಲ್ಲ ಅಂದ್ರೆ ಕೇಳೋದಿಲ್ಲ. ಮೊದಲಾಗಿದ್ರೆ ಗುಂಪು ಚಾಪು, ಅದು ಗಟ್ಟಿ ಬಾರಿಸೋದು ಕೇಳ್ತದೆ. ಈಗ ತಬಲಾ ಪೆಟ್ಟುಗಳು ಮೊದಲೆಲ್ಲ ಬಾರಿಸ್ಲಿಕ್ಕೆ ಹೋದ್ರೆ ಮೈಕ್ ಇಲ್ಲ ಅಂದ್ರೆ ಕೇಳೋದಿಲ್ಲ, ಹೊರಗಡೆ ಕೇಳೋದಿಲ್ಲ. ಸಣ್ಣ ಪೆಟ್ಟುಗಳು, ಈಗ ದುಃಖ ರಸ ಪದ್ಯಕ್ಕೆ ಸಣ್ಣದಾಗಿ ಬಾರಿಸೋದು, ಅಲ್ಲಿ ಮೊದಲು ಬಾರಿಸ್ತಿದ್ರು ಸಣ್ಣದಾಗಿ, ಆದ್ರೆ ಅಷ್ಟೇ ನಾಜೂಕಾಗಿ ಬಾರಿಸ್ತಿದ್ರು. ಈ ತಬಲಾ ಪೆಟ್ಟುಗಳನ್ನೆಲ್ಲ ಬಳಸೋದಿಲ್ಲ ಹಾಗೆ. ಮತ್ತು ನನಗೆ ಭಾಳ ಬೇಸರ ಆಗಿ, ನನಗೆ ವೈಯಕ್ತಿಕವಾಗಿ ಬೇಸರ ಆಗುವಂಥದ್ದು ಏನಂತ ಹೇಳಿದರೆ, ಈ ಮಾತಾಡ್ತಾ ಇರ್ತಾರೆ ಕಲಾವಿದರು, ಆ ಸಂದರ್ಭದಲ್ಲಿ ಈ ಮದ್ಲೆಯವರು ಮತ್ತು ಚಂಡೆಯವರು ಶ್ರುತಿ ಮಾಡ್ಕೊಳ್ತಾ ಇರ್ತಾರೆ. ಅದು ಬಹಳ ಕಿರಿಕಿರಿ ಅಂತ ಅನಿಸ್ತದೆ. ನಿಮ್ಗೆ ಏನು ಅನ್ನಿಸ್ತದೆ ಅಂತ ಒಂದು ಪ್ರಕರಣ? ಅಲ್ಲಿ ಹಿಂದಿನ ಕಲಾವಿದರು, ಅಂದರೆ ನನಗೆ ಗೊತ್ತಿದ್ದ ಮಟ್ಟಿಗೆ, ನಾನು ಹಿಂದಿನ ಕಲಾವಿದ್ರ ಜೊತೆಗೆ ಒಡನಾಡಿ ಅಲ್ಲ, ಕಂಡ ತಿಳುವಳಿಕೆ ಮಟ್ಟಿಗೆ, ಮೊದಲೆಲ್ಲ ಬಾಮಿನಿ ಪದ್ಯ ಬಂದಾಗ ಶ್ರುತಿ ಮೇಲೆ ಆಗ್ತಿದ್ರು. ಈಗ ಕೆಲವು ಭಾಗವತರು ಅಂತಂದ್ರೆ ಕಲಾವಿದರು ಹೆಚ್ಚು ಇಂಥವ್ರು ಹೆಚ್ಚು ಮಾತಾಡ್ತಾರೆ ಅಂತ ಗೊತ್ತಾದಂತ ಮಾತಾಡ್ತಾರಲ್ಲ, ಅವಾಗ ಶ್ರುತಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಶ್ರುತಿ ಮೇಲೆ ಒಂದು ಪಟ್ಟಿ ಮೇಲೆ ಹಾಕ್ತಾರೆ. ಅವಾಗ ಮಾಡ್ಕೊಳ್ಬೇಕಾದ ಅನಿವಾರ್ಯ. ಅವಾಗ ಅದು ಕಿರಿಕಿರಿ ಆಗ್ತದೆ ಅಂತ ಹೇಳೋದು ನಾನು. ಅಂದರೆ ಏನು ಒಬ್ಬ ಸಹೃದಯ ಪ್ರೇಕ್ಷಕ ಇದ್ದಾನೆ, ಅವನಿಗೆ ಅದು ಕಿರಿಕಿರಿ ಆಗ್ತದೆ. ಅಂದರೆ ಅವ ಮಾತಿನ ಹೋಗದಲ್ಲಿ ಏನು ಮಾತಾಡ್ತಾರೆ ಇವರು, ಆ ಒಂದು ಇದರಲ್ಲಿ ಇದ್ದಿರ್ತಾನೆ. ಬಹುಶಃ ಅದೆಲ್ಲವನ್ನು ಬೇರೆ ರೀತಿಯಲ್ಲಿ ಅದನ್ನು ನಾಜೂಕಾಗಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅಂದರೆ ಚಂಡಮದ್ಲೆ ಅವರ ಅನುಭವದ ಕೊರತೆಯೂ ಆಗ್ತದೆ. ಅಂದರೆ ಈಗ ನುರಿತ ಚಂಡಮದ್ಲೆಗಾರರು ಅವರಿಗಷ್ಟೇ ಕೇಳುವ ಹಾಗೆ ಕಿವಿ ಹತ್ತಿರ ಇಟ್ಕೊಂಡು, ಅಂದರೆ ಹೊರಗೆ ಅಷ್ಟು ಅಪಸವ್ಯವಾಗಿ ಕೇಳಬಾರ್ದು ಹೇಳುವ ಉದ್ದೇಶಕ್ಕೆ ಸಣ್ಣಗೆ ಶ್ರುತಿ ಮಾಡ್ಕೊಳ್ತಾರೆ. ಕೆಲವರು ಅದ್ರ ಬಗ್ಗೆ ಗೋಜೆ ಇರುವುದಿಲ್ಲ. ಇಲ್ಲೊಬ್ರು ಪ್ರೇಕ್ಷಕ ಅಥವಾ ಕಲಾವಿದ ಇರ್ತಾನೆ ಅನ್ನೋದ್ರ ಬಗ್ಗೆ ಗಮನ ಸೇರಿದೆ ಅದನ್ನ ಮಾಡ್ತಾ ಇರ್ತಾರೆ. ಬಹುಶಃ ಅಂತ ಅಪಸವ್ಯಗಳು ಆಗದೇ ಇರಲಿ ಅಂತ ಹೇಳ್ಕೊಂಡು ಕೆಲವರಿಗೆ ಅಂತಂದ್ರೆ ಹೆಚ್ಚಾಗಿ ಈಗಿನ ಟ್ರೆಂಡಿನ ಮದ್ದಲೆಗಾರರು ಚಂಡಗಾರರಿಗೆ ಗೊತ್ತಿರ್ತದೆ. ಈಗ ತುಂಬ
ಹಿಂದಿನ ಮೊದಲಗಾರರಿಗೆಲ್ಲ ಈಗ ಮೈಕನ್ನು ಬಳಸ್ಕೊಳ್ಳೋದು ಅಷ್ಟಾಗಿ ಗೊತ್ತಿರೋದಿಲ್ಲ. ಅವ್ರು ಮೈಕ್ ಆನ್ ಇಟ್ಕೊಂಡೇ ಶ್ರುತಿ ಮಾಡ್ತಾರೆ. ಅವ್ರಿಗೆ ಅದರ ಗೊಡವೆ ಇರುವುದಿಲ್ಲ. ನಾವೀಗ ಮೈಕನ್ನು ಆಫ್ ಮಾಡ್ಕೊಳ್ತೇವೆ. ಈಗ ಪದ್ಯ ಮುಗಿತಾ ಮಾಡ್ಕೊಂಡ್ರು ಕೂಡ ಹೌದು, ಅವರಿಗೆ ಅದ್ರ ಕಲ್ಪನೆ ಇರುವುದಿಲ್ಲ. ಸರಿ, ಮೈಕಲ್ಲಿ ಎಳಿತದೆ ಹಾಗೆ ಆಗಲಿ. ಮತ್ತು ನಿಮ್ಮ ಈ ಒಂದು ಯಕ್ಷ ಪಯಣದ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತ ವರ್ಗದವರು ಇಂಥವ್ರನ್ನೆಲ್ಲ ಯಾರು ನಿಮಗೆ ಸಪೋರ್ಟಿವ್ ಆಗಿ ಇದ್ದವರು, ಕುಟುಂಬಿಕ ವರ್ಗದವರು ಯಾರು ಇದ್ದಿದ್ರೆ ನೆನ್ಪು ಮಾಡ್ಕೊಳ್ಳಿ. ತುಂಬ ಅಂದರೆ ನನಗೆ ಬಾಲ್ಯದಲ್ಲಿ ನಾನು ಪ್ರಥಮವಾಗಿ ಯಕ್ಷಗಾನ ವೇಷ ಮಾಡಿದಾಗ ನಮ್ಮ ಸಂಬಂಧಿಕರೇ ನಾಗರಾಜ್ ಮಾಸ್ಟರ್ ಅಂತ, ಅವರು ಹಿಂದಿ ಟೀಚರ್ ಆಗಿದ್ದರು ಹೈಸ್ಕೂಲ್ನಲ್ಲಿ. ಅವರು ಅಂದರೆ ನಾವು ಸ್ವಲ್ಪ ಭಯ, ಅಂದರೆ ಅವ್ರನ್ನ ಕಂಡ್ರೆ ಹೆದರ್ತಿದ್ವಿ. ಅಂದರೆ ತುಂಬ ಎಜುಕೇಟೆಡ್ ನಮ್ಮ ಫ್ಯಾಮಿಲಿಯೊಳಗೆ. ಮತ್ತು ಅವರು ಓದಲಿಕ್ಕೆಲ್ಲ ಸ್ವಲ್ಪ ಸ್ಟ್ರಿಕ್ಟು. ನಮಗೆಲ್ಲ ಓದ್ಕೊಳ್ಬೇಕು ಹಾಗೆ ಹೀಗೆ, ಬೇರೆ ಚಟುವಟಿಕೆಗೆಲ್ಲ ಜಾಸ್ತಿ ಇನ್ವಾಲ್ವ್ ಆಗಬಾರ್ದು, ಅಂದರೆ ಆಡಲಿಕ್ಕೆಲ್ಲ ಹೋಗಬಾರ್ದು ಅಂತ ಹೆದರ್ಸ್ತಿದ್ರು. ನಾವು ಅವರನ್ನು ತುಂಬ ಹೆದರ್ತಿದ್ವಿ. ಅಂದರೆ ಅವರು ಎದುರು ಬಂದಾಗಲೂ ಸಹ ನಾವು ಅಡ್ಡಾಡ ಹೋಗೋದು ಹೀಗೆಲ್ಲ ಮಾಡ್ತಿದ್ವಿ. ನಾನು ಫಸ್ಟ್ ಟೈಮ್ ವೇಷ ಮಾಡಿದಾಗ ಅವರು ಬಂದು ಅಂದರೆ ವೇಷ ಮುಗಿದ ನಂತರ ತುಂಬ ಚಂದ ಮಾಡಿದೆ ಅಂತೇಳಿ ಕಾಲಿದ ಗೆಜ್ಜೆ ಎಲ್ಲ ಬಿಚ್ಚಿದ್ರು. ನನಗೆ ತುಂಬ ಹಾಗಾಯ್ತು. ಅಂದರೆ ನಾವು ಅಷ್ಟು ಹೆದರ್ತಿದ್ವಿ. ಅವರು ನಮ್ಮ ಎದುರಿಗೆಲ್ಲ ಬರುವುದೇ ಇಲ್ಲ. ನಾವು ಅವ್ರಿಗೆ ಹೆದರಿ ದೂರ ಹೋಗ್ತಿದ್ವಿ. ಅಂಥವ್ರು ಬಂದ್ಕೊಂಡು ನಮ್ಮ ಕಾಲು ಹಿಡ್ಕೊಂಡು ಗೆಜ್ಜೆ ಬಿಚ್ಚಬೇಕಿದ್ರೆ ತುಂಬ ಫೀಲ್ ಆಯ್ತು. ಅದು ನನಗೆ ಯಾವತ್ತೂ ಮರೆಯಲ್ಲ. ಅವರು ಮತ್ತೆ ಬೇರೆ ಯಾರಾದರೂ? ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸಹ ಯಕ್ಷಗಾನದ ಬಗ್ಗೆ ತುಂಬ ಹೇಳಿ, ಅವ್ರ ಹೆಸರು ಹೇಳಿ, ಅವ್ರಿಗೆ ಖುಷಿ ಆಗುತ್ತೆ. ನನ್ನ ಜೊತೆಗೆ ವೇಷ ಮಾಡ್ತಿದ್ದು ವಿಶ್ವನಾಥಾಚಾರ್ಯ ಅಂತ, ಭಾರಿ ಆತ್ಮೀಯ. ಮತ್ತೆ ಹರೀಶ್ ಭಂಡಾರಿ ಅಂತ, ಅವನು ಸಹ ಯಕ್ಷಗಾನ ಸಂಗತ ಕಲಾವಿದರು. ರಾಘವೇಂದ್ರ ಅಂತ ಇದ್ದಾರೆ. ನನ್ನ ಅಣ್ಣ ಅಂದರೆ ಚಿಕ್ಕಮ್ಮನ ಮಗ, ಅವನು ಸಹ ಶಾಲಾ ದಿನಗಳಲ್ಲಿ ಮಾತ್ರ ವೇಷ ಮಾಡ್ತಿದ್ದ, ಉದಯ ಅಂತ, ಅವನು ಸಹ ಹಾಗೆ. ಮತ್ತು ರಾಜೇಂದ್ರ ಐತಾಳ್ರಂತ ನಮ್ಮ ಊರಿನವರೇ, ಅವ್ರ ಯಕ್ಷಗಾನ ಅಭಿಮಾನಿ. ಮತ್ತು ಟಿ ಮಂಜುನಾಥ್ ವಕೀಲರು, ಅವರು ಸಹ ಅಂದರೆ ಯಕ್ಷಗಾನ ಅಭ್ಯಾಸ ಮಾಡಿದ್ರು. ಅಂದರೆ ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಳ್ಳುವುದಿಲ್ಲ. ನಾವೆಲ್ಲ ಯಕ್ಷಗಾನಕ್ಕೆ ಹೋಗ್ತೇವೆ ಅಂದರೆ ತುಂಬ ಅವರು ಖುಷಿ ಪಡ್ತಾರೆ. ಅಂದರೆ ನಾವೀಗ ಸಣ್ಣ ಈಗ ಕಲಾ ಜೀವನದಲ್ಲಿ ಏನೂ ಅಲ್ಲ, ಅವ್ರು ಹೇಳೋದು ನೀನು ದೊಡ್ಡ ಭಯಂಕರ ಕಲಾವಿದ ಮಾರ ಹಾಗೆ ಹೀಗೆ ಅಂತಂದರೆ ತಮಾಷೆ ರೀತಿಯಲ್ಲಿ, ತಮಾಷೆಗಲ್ಲ, ಅದೊಂದು ಪ್ರಮೋಟ್ ಮಾಡೋ ರೀತಿಯಲ್ಲಿ ಕೂಡ ಹೇಳಿದ್ದಿರ್ಬೋದು. ಓಕೆ, ಇನ್ನು ಕೃಷ್ಣ ಅವರು ಒಂಟಿಯ ಜಂಟಿಯ? ಜಂಟಿ. ಹೇಳಿ. ಸುಮತಿ ಅಂತ, ನಮ್ಮ ಪಕ್ಕದವರು, ಸಾಸ್ತಾನದ ಎಡ್ಬೆಟ್ ಅಂತ. ಅವರಿಗೆ ಯಕ್ಷಗಾನದ ಇಂಟ್ರೆಸ್ಟ್ ಕಡಿಮೆ. ಅವರು ಟೀಚಿಂಗ್ ಫೀಲ್ಡಿನವರು, ಟೀಚರ್. ಹೌದು, ಪ್ರೈವೇಟ್ ಆಗಿ ಟೀಚಿಂಗ್. ಎಲ್ಲಿ? ಮೂಡ್ಗಿಲಿಯರ್ನಲ್ಲೇ. ಮೊದಲು ಮನೆ ಹತ್ತಿರದಲ್ಲೇ ಶಾಲೆಗೆ ಹೋಗ್ತಿದ್ರು, ಎಡ್ಬೆಟ್ ಶಾಲೆಗೆ. ಈಗ ಮದುವೆ ಆದ ನಂತರ ಇಲ್ಲಿ ಮೂಡ್ಗಿಲಿಯರ್ ಸ್ಕೂಲಲ್ಲಿ ಹೋಗ್ತಿದ್ದಾರೆ. ಓಕೆ, ಹಾಗೆ ನೀವು ಈಗ ವಾಸವಾಗಿರೋದು? ಈಗ ಮೂಡ್ಗಿಲಿಯರ್ ಸ್ವಗ್ರಹದಲ್ಲಿ ವಾಸವಾಗಿದ್ದೀರಿ. ಆಗಲಿ, ವಿಶೇಷ ಸಂದರ್ಭಗಳು ಕೂಡ ಎದುರಾಗುವಂಥ ಆಗಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ, ನಮ್ಮ ವೀಕ್ಷಕರಿಗೆ ಅಥವಾ ಯಕ್ಷಗಾನದ ಪ್ರೇಕ್ಷಕರಿಗೆ ಏನಾದರೂ ನಿಮ್ಮ ಮಾತುಗಳನ್ನು ಹೇಳೋದಿದ್ರೆ ಹೇಳ್ಬೋದು. ವೀಕ್ಷಕರಿಗೆ ಹೇಳೋದಂದರೆ ಯಕ್ಷಗಾನದ ಕಲೆಯಾಗಿ ಉಳಿಬೇಕು, ಕೊಲೆ ಆಗಬಾರ್ದು ಅನ್ನೋದು. ಅಂದರೆ ಈಗ ಹೆಚ್ಚಿನಾಗಿ ಈಗ ಸ್ವ-ಅನುಭವ ಅಂದರೆ ಅಂದರೆ ತಿರುಗಾಟದಲ್ಲಿ ಕೆಲವರು ಹೀಗೆ, ನಾನು ಆಗ ಒಬ್ಬರು ಹಿರಿಯ ಕಲಾವಿದರ ಹತ್ರ ಹೇಳೋದು ಹೀಗೆ, ಆವೇಶ ಇಲ್ವಾ, ಈಗ ಹೊರಗಿಂದ ಬರುವುದಿಲ್ವಾ, ಈಗ ಪೌರಾಣಿಕದ ಪ್ರಸಂಗಗಳು ಕಡಿಮೆ ಆಗ್ತಾ ಬಂತು, ಹೊಸ ಪ್ರಸಂಗದತ್ತ ವಾಲು ಹೆಚ್ಚು. ಅಂದರೆ ಅದಕ್ಕೆ ಕಾರಣ ಹೆಚ್ಚಿನವ್ರು ಹೇಳೋದು ಅಂಥ ಮೇಳದಲ್ಲಿ ಆ ಪ್ರಸಂಗ ಆಡ್ತಾರೆ, ಇಂಥ ಮೇಳದಲ್ಲಿ ಈ ಪ್ರಸಂಗ ಆಡ್ತಾರೆ. ಅದು ಮೇಳದ ಸಮಸ್ಯೆ ಅಲ್ಲ, ಕೆಲವರು ಅಭಿಮಾನಿಗಳು ಆ ಪ್ರಸಂಗವನ್ನೇ ಆಡಿ ಅಂತ ಹೇಳುವುದಿರ್ತದೆ. ಈಗ ಹೊರಗಿಂದ ದೊಂದಿ ಹಿಡ್ಕೊಂಡು ಬರುವುದಿಲ್ವಾ ವೇಷ, ಕೆಲವರಿಗೆ ಅಂತ ಪ್ರೇಕ್ಷಕರು ಇದ್ದಾರೆ. ಅದು ಬಂದರೆ ಯಕ್ಷಗಾನ ಅನ್ನೋ ಮಟ್ಟಕ್ಕೆ ಅಂಥದ್ದೊಂದು ಕಡಿಮೆ ಆಗಬೇಕು ಅನ್ನೋದು. ಯಾಕೆ ಅವರಿಗೆ ರಂಜನೆ ಬೇಡವಾ? ಅಲ್ಲ, ರಂಜನೆ ಬೇಕು, ಅದು ಅದೇ ಕೇವಲ ಅದೇ ಆಗಿ ಉಳಿಬಾರ್ದು. ಸರಿ. ಹಾಗೆ ಅಂದರೆ ಒಂದು ಹಿತಮಿತವಾಗಿರುವಂಥ ವ್ಯವಸ್ಥೆಗಳ ಒಳಗಡೆ ಈ ಯಕ್ಷಗಾನ ಅನ್ನುವಂಥದ್ದು ಬಂದಾಗ ಅದರ ಚೌಕಟ್ಟಿನ ಒಳಗಡೆ ಅಥವಾ ಅದರ ಪರಂಪರೆ ಒಳಗಡೆ ತಿಟ್ಟು ಮಟ್ಟುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಒಂದು ಪೋಷಿಸಿಕೊಂಡು ಹೋಗುವಂಥ ವ್ಯವಸ್ಥೆಗಳು ನಡಿಬೇಕು. ಅಂತಹ ಒಂದು ಸಹೃದಯ ಪ್ರೇಕ್ಷಕರು ಇರಬೇಕು ಎನ್ನುವಂಥ ನಿಮ್ಮ ಆಶಯ ಆಗಲಿ. ಈ ಆಶಯವನ್ನು ನಮ್ಮ ವೀಕ್ಷಕರು ಅರ್ಥ ಮಾಡಿಕೊಳ್ತಾರೆ ಎನ್ನುವಂತಹ ಭರವಸೆಯೊಂದಿಗೆ ಇನ್ನಷ್ಟು
ನೀವು ಯಾವ ಗುರುಗಳಿಂದ ಸ್ಫೂರ್ತಿಯನ್ನು ಪಡ್ಕೊಂಡಿದ್ದೀರೋ ಆ ಮಟ್ಟಕ್ಕೆ ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಯುವಂತೆ ನೀವು ನಂಬಿರುವಂಥ ಅಮೃತೇಶ್ವರಿ ಮಾತೆ ಅಥವಾ ಕಲಾಮಾತೆ ನಿಮಗೆ ಅನುಗ್ರಹವನ್ನು ಮಾಡಲಿ ಅಂತೇಳಿ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಜೊತೆಗೆ ಇಲ್ಲಿಯ ತನಕ ಮಾತನಾಡೋದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಸರಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನಿಮ್ಮ PB ಆನಂದ್ ಸಾಲಿಗ್ರಾಮ ಮಾಡುವ ವಂದನೆಗಳು.